ನಿಮ್ಮ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೆ ಇದನ್ನು ಮಾಡ್ತಾ ಇದ್ದೀರಿ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದತ್ತಾಂಶವನ್ನು ನೀವು ಕಲೆಕ್ಟ್ ಮಾಡಬೇಕು. ಒಂದು ಮನೆಯಲ್ಲಿ ಒಂದು 11-12 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಆ ಮನೆಗೆ ಹೋಗಲೇ ಇಲ್ಲ. ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂತ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ದೀರಿ. ಒಳಗಡೆ ಎಷ್ಟು ಜನ ಇದ್ದಾರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನು ಕನಸು ಬೀಳುತ್ತಾ? ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ. ಮನೆಗಳ ಗೋಡೆಯ ಮೇಲೆ ದಿಢೀರ್ ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆ. ಮನೆ ಮಂದಿಯ ಜೊತೆಗೆ ಇವರು ಮಾತಾಡಿಲ್ಲ. ಸಮೀಕ್ಷೆ ನಡೀತಾ ಇದೆ. ಮನೆಗಳ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಪರಾರಿಯಾಗ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸ್ತಾ ಇರುವಂತ BBMPಯ ಕಂದಾಯ ಸಿಬ್ಬಂದಿ ಈ ರೀತಿ ಮಾಡ್ತಾ ಇದ್ದಾರೆ. ಇವರ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ. ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಹೆಂಗ್ ಹೇಳ್ತೀರಿ ನೀವು? ಯಾವ ಮನೆಗೂ ಹೋಗ್ಲಿಲ್ಲ, ಮಾಹಿತಿ ಕೇಳಿಲ್ಲ. ದುರಂತ ಅಂತಂದ್ರೆ 100 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇದಕ್ಕೆ. ಅದು ಹೆಂಗೆ ಅಂತಂದ್ರೆ ಒಂದೇ ಒಂದು ಕಾಪಿನ ಇವರು ಜೆರಾಕ್ಸ್ ಮಾಡಿರೋದು. ಅವು ಕೂಡ ಯಾವ ಸ್ಟಿಕ್ಕರು ಒರಿಜಿನಲ್, ಹಲೋಗ್ರಾಮ್ ಕೂಡ ಒರಿಜಿನಲ್ ಅಲ್ಲ. ಒಂದು ಮುಖ್ಯವಾದಂಥ ಪ್ರಿಂಟನ್ನು ತಗೊಳ್ಳೋದು, ಇಂಪಾರ್ಟೆಂಟ್ ಪ್ರಿಂಟ್ನ, ಅದರದ್ದು 1,000, 2,000 ಲಕ್ಷ ಪ್ರಿಂಟ್ ಹೊಡೆದಿದ್ದಾರೆ. ಒಂದು 5 ಪೈಸೆಗೊಂದು 2 ಪೈಸೆಗೊಂದು ಆಗ್ಬೋದು. ಅವುಗಳನ್ನು ಮನೆಗೆ ಅಂಟಿಸಿ ಹೋಗ್ತಾರೆ. ಇಡೀ ಬೆಂಗಳೂರಿನಲ್ಲಿ ಇದಕ್ಕೆ 1 ಲಕ್ಷ ಖರ್ಚು ಮಾಡಿದ್ದಾರೆ ಅನ್ಕೊಳ್ಳೋಣ. 10 ಲಕ್ಷ ಹೋಗ್ಲಿ, 100 ಕೋಟಿ ರೂಪಾಯಿ ಬೇಯಿಸ್ತಾ ಇರೋದು. 100 ಕೋಟಿ ಕೊಡಿ ಲೆಕ್ಕನ ಯಾರಿಗೆ ಕೊಡ್ತೀರಿ ನೀವು? ಯಾರಿಗೆ ಪಂಗನಾಮ ಆಗ್ತಾ ಇದ್ದೀವಿ? ನಮ್ಮ ಪ್ರತಿನಿಧಿ ಮುತ್ತಪ್ಪ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ನೋಡೋಣ. ಕೇವಲ ಮನೆಗಳ ಮುಂದೆ ಹೋಗಿ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಸುಳ್ಳು ಜಾತಿ ಗಣತಿಯನ್ನ ಈಗ ಸರ್ಕಾರಕ್ಕೆ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಕ್ಯಾಮ್ರಾಮನ್ ಮಹೇಶ್ ಕೂಡ ಇದರ ಬಗ್ಗೆ ನನ್ನ ಜೊತೆಗಿರ್ತಾರೆ. ನಾವು ಈ ಒಂದು ಅಕ್ರಮವಾಗಿ ನಡೀತಿರುವಂತಹ ಜಾತಿ ಗಣತಿಯ ದೃಶ್ಯವನ್ನು ನಾನು ತೋರಿಸ್ತೀನಿ, ಬನ್ನಿ ಸರ್. ನೀವು BBMP ಅವರ? ಇದಾಗ್ಬಿಡುತ್ತೆ BBMP ಅವರ? ಈಗ ಏನಿದು ಸ್ಟಿಕ್ಕರ್ ಸರ್? ಇದು ಸೆನ್ಸಸ್ ವರ್ಕ್ ಮಾಡ್ತಾ ಇದ್ದೀವಿ. ಏನು ಇದಾಗಿದೆ? ಈ ಮನೆ ಆಯ್ತಾ ಸರ್? ನೀವು ಕೇಳ್ತಾ ಇದೀವಿ. ಈಗ ಅಲ್ಲಿ ಲಾಸ್ಟ್ ಎಲ್ಲ ಮನೆ ಆಯ್ತಲ್ವ? ಈಗ ಅಲ್ಲಿ ಆ ಮನೆ ಎಲ್ಲ ಆ ಮನೆ ಅನ್ಸಿದ್ರಲ್ಲ, ಕೇಳಿದ್ರು ಅವರಿಗೆ? ಅವ್ರು ಕೇಳಿದ್ವಿ, ಇವ್ರನ್ನ ಕೇಳಿದ್ವಿ. ಏನಂತ ಕೇಳಿದ್ರು ಕ್ವಶನ್? ಈ ಸೆನ್ಸಸ್ ಇದೆಯಾ ಅಂತ. ಏನೇ ಸ್ಟಿಕ್ಕರ್ ಅನ್ಸಿದ್ರ ಅಂತ ಇವರು? ನಿಮಿಷ ಏನೇನು ಕ್ವಶನ್ ಕೇಳಿದ್ರು ನಿಮ್ಗೆ? ಈಗ ಕ್ವಶನ್ ನಾವು ಕೇಳಿಲ್ಲ, ಅವರ ಕೇಳಿಲ್ಲ. ಮನೆಯಲ್ಲಿ ಬೋರ್ಡ್ ಇತ್ತು. ಮನೆ ಯಾರ್ದು ಅಂತ ಕೇಳಿ. ನಮ್ಮ ಮನೆ, ನಮ್ದು ಮನೆ. ಇದು ಅಷ್ಟೇ. ಸೇಟುದು ಮನೆ ಅಂದ್ಬಿಟ್ಟು ಕೇಳಿಲ್ಲ. ಅದು ಕ್ವಶನ್ ಏನು ಕೇಳಬೇಕು ನೀವು? ಸರ್ವೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ? ಯಾವುದು ನಿಮ್ದು ಸರ್ವೆ ಮಾಡುವಂಥದ್ದು ಸರ್ಕಾರದ ಆದೇಶ ಏನಿದೆ ಹೇಳಿ? ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಹೇಳಿದ್ದಾರೆ? ಸೆನ್ಸಸ್ ಇದೆಯಾ? ಸೆನ್ಸಸ್ SC ಮನೆನಾ ಇಲ್ವಾ ಅಂತ ಹೇಳಿ ಕೇಳಿ. SC ಮನೆ? SC ಇದಾರಾ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಬೇಕು. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಹೌದು. ನಾನು ಇಲ್ಲಿ ಏನಂತ ಕೇಳಿದ್ರು ಕ್ವಶನ್? ಆ ಮನೆಗೆ ಅಲ್ಲಿ ಯಾರು ಇಲ್ಲ ಆಕ್ಚುಲ್ ಆಗಿ. ಆ ಮನೆಯಲ್ಲಿ ಇದ್ರು, ನಾನು ನೋಡ್ಬಿಟ್ಟು ಇಲ್ಲ, ಇಲ್ಲಿ ಮನೆಯಲ್ಲಿ ಇಲ್ಲ. ಅಲ್ಲಿ ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಸರ್. ಒಂದು ನಿಮಿಷ ಸರ್. ನಿಮ್ಮನ್ನು ಇವ್ರು ಅನ್ಸಿದ್ರ ಸರ್? ಇಲ್ಲಿ ಜಸ್ಟ್ ಒಂದು ಕ್ವಶನ್ ಸರ್. ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟು ಏನು ಕೇಳಿದ್ರೆ ಸರ್? ಅಲ್ಲ, ಜಸ್ಟ್ ಒಂದು ಕ್ವಶನ್ ಸರ್. ಇಲ್ಲ ಸರ್, ಅಲ್ಲಿ ಆಕ್ಚುಲ್ ಆಗಿ ರೋಡಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಬೇರೆ ಕ್ಯಾಸ್ಟ್ಗಳಿದ್ದಾಗ ನಾವು ಅಣಿಸ್ತೀವಿ. ಗುರುತಿನ ಚೀಟಿ ಅಣಿಸುವ ಉದ್ದೇಶ ಏನು? SC ಕ್ಯಾಸ್ಟು ಇದಾರಾ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದು. ನೀವು ಹೋಗಿ ಪರಿಶೀಲನೆ ಮಾಡಬೇಕು. ಆಗಿದೆ, ಇದರಲ್ಲಿ ಯಾರು ಇಲ್ಲ ಅಥವಾ ಇದರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸ್ಬೇಕು. ಕರೆಕ್ಟ್. ಅಕ್ಕಪಕ್ಕ ಕೇಳ್ತೀವಿ. ಡೋರ್ಗಳು ಇಲ್ದಾಗ, ಪಕ್ಕದಲ್ಲಿ ಮನೆಯವರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ, ಇದು SCಗಳಿದಾರಾ ಈ ಮನೆಯಲ್ಲಿ ಅಂತ. ಇವ್ರನ್ನ ಕೇಳಿದಾಗ ಅಕ್ಕಪಕ್ಕನೂ ಕೇಳಿದ್ರು. ಡೋರ್ ಇಲ್ದಾಗ ಅವ್ರನ್ನ ಕೇಳ್ತೀವಿ. ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವ್ರು ಅದೇ ಕ್ಯಾಶ್ ಅಂತ ಕೇಳ್ತೀವಿ. ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ. ನಾವು ಕೇಳ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಕೇಳೋಣ ಅಂತ ಬಂದ್ ಮೇಲೆ ಹೋದ್ವಿ. ಅಲ್ಲ, ಅಂಗಡಿ ಇರ್ತಾರ, ಅಂಗಡಿಯಲ್ಲಿ ಕೇಳೋದ್ ಬೇಡ, ಮನೇಲಿ ಕೇಳಲ್ಲ. ಮನೆಗೆ ಹೋಗಿಲ್ಲ, ಮೇಲ್ಗಡೆ ಅನ್ಸ್ಬಿಟ್ಟಿದ್ದಾರೆ 3 ಮನೆಯಲ್ಲೂ. ಕೆಳಗಡೆ ಬಂದಿದ ತಕ್ಷಣ ಇವರು ಗೌರ್ಮೆಂಟ್ ಹೇಳ್ದಂಗೆ ಬರಬೇಡಿ ನೀವು. ಮೊದಲು ಮಾಡಿ ಆಮೇಲೆ ಬರೀರಿ ನೀವು. ಯಾವ ಜಾತಿ ಇದ್ರೆ ಹೇಳಿ? ಅಲ್ಲ, ಕೇಳೋಣ ಅಂತ ಹೋದ್ವಿ ಸರ್. ಮತ್ತೆ ಯಾಕೆ ಅನ್ಸಿದ್ರಿ? ಮೊದಲೇ ಅನ್ಸಿದ್ರಿ ನೀವು? ಅಂಗಡಿಯಲ್ಲಿ ಕೇಳೋದ್ ಬೇಡ ಸರ್, ಮೇಲೆ ಹೋಗಿ ಮನೇಲಿ ಕೇಳೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ಫ್ಲೋರ್ ಹೋಗಿದ್ರ? ನಮ್ಮ ನಾತಿ ಮನೆ ಅದು. ಯಾರು ಹೋಗಿಲ್ವಲ್ಲ? ಯಾವ ಜಾತಿ ಅವರು ಹೇಳಿ? ಅಲ್ಲ ಸರ್, ಅಷ್ಟು ಬೇಗ ಅವ್ರು ಕೆಳಗಡೆ ಬಂದ್ವಿ. ಮತ್ತೆ ಹೆಂಗ್ ಅನ್ಸಿದ್ರಿ? ಕರೆದ್ರು, ಹಂಗೆ ಬಂದ್ಬಿಟ್ವಿ. ಇವ್ರು ಕರೆದ್ರು ಅಂದ್ಬಿಟ್ಟು ಅಂದ್ರೆ ನೀವು ಬರೀ ಇದೇ ಆಯ್ತು ನಿಮ್ದು. BBMP ನೀವು ಅನ್ಸಿಲ್ಲ, ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಯಾರೋ ಹೇಳ್ತಾರೆ, ಬೇರೆ ಅಧಿಕಾರಿಗಳು ಅದು ಮಾಡ್ಕೊಂಡು ಹೋಗ್ತಿದ್ರ ಅಷ್ಟೇ. ನೀವು ಬಂದಿಲ್ಲ, ನೀವು ಕೇಳಿಲ್ಲ. ನೀವು ನಮ್ಮ ಹತ್ರ ವಿಜುವಲ್ ಇದೆ. ಈ ಮನೆಗೆ ಕೇಳಿದ್ರಿ? ಹೊರಗಡೆ ನಿಂತು ಫೋಟೋ ತೆಗೆಸ್ಕೊಂಡು ಬಂದ್ರಿ? ಹೌದು ಸರ್, ಬೋರ್ಡ್ ನೋಡ್ತೀವಿ. ಬೋರ್ಡ್ ನೋಡಿದಾಗ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ, ಡೋರ್ ಕ್ಲೋಸ್ ಇದ್ದಾಗ ಬಂದ್ಬಿಡ್ತೀವಿ ಸರ್ ನಾವು. ಹೆಂಗ್ ಬರ್ತೀರಾ? ಸುಮ್ಮನೆ ಬರಬೇಕು. ಹೌದು. ಮನೆ ಬೆಲ್ ಮಾಡಬೇಕು. ಹೌದು. ಮಾಡಿದ್ರಾ? ಹೌದು, ಮಾಡಿಲ್ಲ. ಈ ಮನೆಗಳೆಲ್ಲ ಮಾಡಿದೀವಿ. ಆ ಮನೆಗಳಲ್ಲಿ ಬಂದಾಗ ಸರ್ ನಮ್ಮ ಹತ್ರ ವಿಡಿಯೋ ಇದೆ.
ಇದು ಸರ್ಕಾರಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಸಮೇತ ಕೊಟ್ಟಿರುವಂತಹ ರಿಪಬ್ಲಿಕ್ ಕನ್ನಡದ ಸ್ಟೋರಿ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನ ಮರುಪರಿಶೀಲನೆ ಮಾಡಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್. ನಿಮ್ಮ ಉದ್ದೇಶ ಏನು? ಯಾರನ್ನ ಮೆಚ್ಚೋದಕ್ಕೆ ಇದನ್ನು ಮಾಡ್ತಾ ಇದ್ದೀರಿ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದತ್ತಾಂಶವನ್ನು ನೀವು ಕಲೆಕ್ಟ್ ಮಾಡಬೇಕು. ಒಂದು ಮನೆಯಲ್ಲಿ ಒಂದು 11-12 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಆ ಮನೆಗೆ ಹೋಗಲೇ ಇಲ್ಲ. ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದ್ದೇವೆ ಅಂತ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದೀರಿ. ಒಳಗಡೆ ಎಷ್ಟು ಜನ ಇದ್ದಾರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಏನು ಕನಸು ಬೀಳುತ್ತಾ? ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ. ಮನೆಗಳ ಗೋಡೆಯ ಮೇಲೆ ದಿಢೀರ್ ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆ. ಮನೆ ಮಂದಿಯ ಜೊತೆಗೆ ಇವರು ಮಾತಾಡಿಲ್ಲ. ಸಮೀಕ್ಷೆ ನಡೀತಾ ಇದೆ. ಮನೆಗಳ ಗೋಡೆಗಳಿಗೆ ಸ್ಟಿಕ್ಕರ್ ಅಂಟಿಸಿ ಪರಾರಿ ಆಗ್ತಾ ಇದ್ದಾರೆ. ಸ್ಟಿಕ್ಕರ್ ಅಂಟಿಸ್ತಾ ಇರುವಂತ BBMPಯ ಕಂದಾಯ ಸಿಬ್ಬಂದಿ ಈ ರೀತಿ ಮಾಡ್ತಾ ಇದ್ದಾರೆ. ಇವರ ಬಿಗ್ ಎಕ್ಸ್ಪೋಸ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ ವೀಕ್ಷಕರೇ. ಈ ಮನೆಯ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ ಅಂತ ಹೆಂಗ್ ಹೇಳ್ತೀರಿ ನೀವು? ಯಾವ ಮನೆಗೂ ಹೋಗ್ಲಿಲ್ಲ, ಮಾಹಿತಿ ಕೇಳಿಲ್ಲ. ದುರಂತ ಅಂತಂದ್ರೆ 100 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ಇದಕ್ಕೆ. ಅದು ಹೆಂಗೆ ಅಂತಂದ್ರೆ ಒಂದೇ ಒಂದು ಕಾಪಿನ ಇವರು ಜೆರಾಕ್ಸ್ ಮಾಡಿರೋದು. ಅವು ಕೂಡ ಯಾವ ಸ್ಟಿಕ್ಕರು ಒರಿಜಿನಲ್, ಹಲೋಗ್ರಾಮ್ ಕೂಡ ಒರಿಜಿನಲ್ ಅಲ್ಲ. ಒಂದು ಮುಖ್ಯವಾದಂಥ ಪ್ರಿಂಟನ್ನು ತಗೊಳ್ಳೋದು, ಇಂಪಾರ್ಟೆಂಟ್ ಪ್ರಿಂಟ್ನ, ಅದರದ್ದು 1,000, 2,000 ಲಕ್ಷ ಪ್ರಿಂಟ್ ಹೊಡೆದಿದ್ದಾರೆ. ಒಂದು 5 ಪೈಸೆಗೊಂದು 2 ಪೈಸೆಗೊಂದು ಆಗ್ಬೋದು. ಅವುಗಳನ್ನು ಮನೆಗೆ ಅಂಟಿಸಿ ಹೋಗ್ತಾರೆ. ಇಡೀ ಬೆಂಗಳೂರಿನಲ್ಲಿ ಇದಕ್ಕೆ 1 ಲಕ್ಷ ಖರ್ಚು ಮಾಡಿದ್ದಾರೆ ಅನ್ಕೊಳ್ಳೋಣ. 10 ಲಕ್ಷ ಹೋಗ್ಲಿ, 100 ಕೋಟಿ ರೂಪಾಯಿ ಬೇಯಿಸ್ತಾ ಇರೋದು. 100 ಕೋಟಿ ಕೊಡಿ ಲೆಕ್ಕನ ಯಾರಿಗೆ ಕೊಡ್ತೀರಿ ನೀವು? ಯಾರಿಗೆ ಪಂಗನಾಮ ಆಗ್ತಾ ಇದ್ದೀವಿ? ನಮ್ಮ ಪ್ರತಿನಿಧಿ ಮುತ್ತಪ್ಪ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಈ ಬಗ್ಗೆ ನೋಡೋಣ. ಕೇವಲ ಮನೆಗಳ ಮುಂದೆ ಹೋಗಿ ಸ್ಟಿಕ್ಕರ್ ಅನ್ನು ಅಂಟಿಸುವ ಮೂಲಕ ಸುಳ್ಳು ಜಾತಿ ಗಣತಿಯನ್ನ ಈಗ ಸರ್ಕಾರಕ್ಕೆ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ನನ್ನ ಕ್ಯಾಮ್ರಾಮನ್ ಮಹೇಶ್ ಕೂಡ ಇದರ ಬಗ್ಗೆ ನನ್ನ ಜೊತೆಗಿರ್ತಾರೆ. ನಾವು ಈ ಒಂದು ಅಕ್ರಮವಾಗಿ ನಡೀತಿರುವಂತಹ ಜಾತಿ ಗಣತಿಯ ದೃಶ್ಯವನ್ನು ನಾನು ತೋರಿಸ್ತೀನಿ, ಬನ್ನಿ. ಸರ್, ನೀವು BBMP ಅವರ? ಇದಾಗ್ಬಿಡುತ್ತೆ ಅಷ್ಟೇ. BBMP ಅವರ? ಹಾಂ ಸರ್. ಏನಿದು ಸ್ಟಿಕ್ಕರ್ ಸರ್? ಇದು ಸೆನ್ಸಸ್ ವರ್ಕ್ ಮಾಡ್ತಾ ಇದ್ದೀವಿ. ಏನು ಇದಾಗಿದೆ? ಈ ಮನೆ ಆಯ್ತಾ ಸರ್? ನೀವು ಕೇಳ್ತಾ ಇದೀವಿ. ಈಗ ಅಲ್ಲಿ ಲಾಸ್ಟ್ ಎಲ್ಲ ಮನೆ ಆಯ್ತಲ್ವ? ಈಗ ಅಲ್ಲಿ ಆ ಮನೆ ಎಲ್ಲ ಆ ಮನೆ ಅನ್ಸಿದ್ರಲ್ಲ, ಹಾಂ ಕೇಳಿದ್ರು ಅವರಿಗೆ? ಹಾಂ, ಅವ್ರು ಕೇಳಿದ್ವಿ. ಇವ್ರನ್ನ ಕೇಳಿದ್ವಿ. ಏನಂತ ಕೇಳಿದ್ರು ಕ್ವಶನ್? ಈ ಸೆನ್ಸಸ್ ಇದೆಯಾ ಅಂತ ಏನೇ ಸ್ಟಿಕ್ಕರ್ ಅನ್ಸಿದ್ರು ಅಂತವ್ರು? ಮನೆ ನಿಮಿಷ ಏನೇನು ಕ್ವಶನ್ ಕೇಳಿದ್ರು ನಿಮ್ಗೆ? ಈಗ ಕ್ವೆಶ್ಚನ್ ನಾವು ಕೇಳಿಲ್ಲ, ಅವರ ಕೇಳಿಲ್ಲ. ಮನೆಯಲ್ಲಿ ಬೋರ್ಡ್ ಇತ್ತು. ಮನೆ ಯಾರ್ದು ಅಂತ ಕೇಳಿ. ಹಾಂ, ನಮ್ಮ ಮನೆ, ನಮ್ಮದು ಮನೆ. ನಿಮ್ದು ಮನೆ? ಹಾಂ, ಇದು ಅಷ್ಟೇ. ಸೇಟುದು ಮನೆ ಅಂದ್ಬಿಟ್ಟು ಕೇಳಿಲ್ಲ. ಅದು ಕ್ವಶನ್ ಏನು ಕೇಳಬೇಕು ನೀವು? ಸರ್ವೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ? ಯಾವುದು? ನಿಮ್ದು ಸರ್ವೆ ಮಾಡುವಂಥದ್ದು ಸರ್ಕಾರದ ಆದೇಶ ಏನಿದೆ ಹೇಳಿ. ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಹೇಳಿದ್ದಾರೆ? ಸೆನ್ಸಸ್ ಇದೆಯಾ? ಸೆನ್ಸಸ್ SC ಮನೆನಾ ಇಲ್ವಾ ಅಂತ ಹೇಳಿ ಕೇಳ್ತಾರೆ. SC ಮನೆ? SC ಇದಾರಾ ಇಲ್ವಿ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಬೇಕು. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಹೌದು. ನಾನು ಇಲ್ಲಿ ಏನಂತ ಕೇಳಿದ್ರು ಕ್ವಶನ್ ಆ ಮನೆಗೆ? ಅಲ್ಲಿ ಯಾರು ಇಲ್ಲ. ಆಕ್ಚುಲ್ ಆಗಿ ಆ ಮನೆಯಲ್ಲಿ ಇದ್ರು.